ಹಾಯ್ ಗೆಳೆಯರೆ, ಇವತ್ತು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವ ಮೈಸೂರು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಮೈಸೂರು ಜಿಲ್ಲೆ ತನ್ನ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿದೆ. ಜಿಲ್ಲೆಯ ಪ್ರಮುಖ ವಿವರಗಳು ಇಲ್ಲಿವೆ. ಮೈಸೂರು ಒಂದು ಕ್ಲೀನ್ ಸಿಟಿ ಮತ್ತು ಇದು ತುಂಬನೇ ಅದ್ಭುತವಾದ ನಗರಗಳಲ್ಲಿ ಒಂದಾಗಿದೆ. ಇದು ನಮ್ಮ ಭಾರತ ದೇಶದ ಹೆಮ್ಮೆಯ ಒಂದು ಜಿಲ್ಲೆ. ಇದರ ಭೂಗೋಳ ಅಂದರೆ ಇದರ ಸ್ಥಳ, ಮೈಸೂರು ಜಿಲ್ಲೆ ಬೆಂಗಳೂರಿನಿಂದ ನೈಋತ್ಯಕ್ಕೆ ಸರಿಸುಮಾರು 145 ಕಿಲೋಮೀಟರ್ ದೂರದಲ್ಲಿ ಚಾಮುಂಡಿ ಬೆಟ್ಟದ ತಳದಲ್ಲಿದೆ. ಇದು ಸುಮಾರು 6307 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡಿದೆ. ಇಲ್ಲಿ ಹವಾಮಾನ ವರ್ಷವಿಡೀ ಮಧ್ಯಮ ತಾಪಮಾನದೊಂದಿಗೆ ಉಷ್ಣವಲಯದ ಸವನ್ನಾ ಹವಾಮಾನವನ್ನು ಹೊಂದಿದೆ. ಇಲ್ಲಿಯ ಆಡಳಿತ ವಿಭಾಗಗಳು: ಪ್ರಧಾನ ಕಚೇರಿ ಮೈಸೂರು ನಗರ, ಕರ್ನಾಟಕದ ಪ್ರಮುಖ ನಗರ ಕೇಂದ್ರ. ಮೈಸೂರು ಜಿಲ್ಲೆಯ ತಾಲೂಕುಗಳು: ಮೈಸೂರು ಜಿಲ್ಲೆ, ಮೈಸೂರು, ಹುಣಸೂರು, ನಂಜನಗೂಡು, ಟಿ ನರಸೀಪುರ, ಪಿರಿಯಾಪಟ್ಟಣ ಮತ್ತು HD ಕೋಟೆ. ಇತ್ತೀಚಿನ ಜನಸಂಖ್ಯೆಯ ಪ್ರಕಾರ ಮೈಸೂರಿನ ಜನಸಂಖ್ಯೆಯು 3 ಮಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಪ್ರತಿ ಚದರ ಕಿಲೋಮೀಟರ್ಗೆ ಸರಿಸುಮಾರು 468 ಜನರು ಇಲ್ಲಿ ವಾಸವಾಗಿದ್ದಾರೆ. ಮೈಸೂರಿನ ಬಹುಸಂಖ್ಯಾ ಜನರು ಕನ್ನಡ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಕೆಲವು ಜನ ಉರ್ದು, ತಮಿಳು, ತೆಲುಗು ಸಹ ಇಲ್ಲಿ ಮಾತಾಡುತ್ತಾರೆ. ಇನ್ನು ಮೈಸೂರಿನ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಮೈಸೂರು ನಮ್ಮ ರಾಜ್ಯದ ಹಳೆಯ ರಾಜಧಾನಿಯಾಗಿತ್ತು. ಅಂದರೆ ಕರ್ನಾಟಕವನ್ನು ಮೊದಲು ಮೈಸೂರು ರಾಜ್ಯ ಎಂದೇ ಕರೆಯಲಾಗುತ್ತಿತ್ತು ಮತ್ತು ನಮ್ಮ ರಾಜ್ಯದ ಹಳೆಯ ರಾಜಧಾನಿ ಸಹ ಮೈಸೂರೇ ಆಗಿತ್ತು. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲ್ಪಡುವ ಮೈಸೂರು ಹಲವಾರು ಶತಮಾನಗಳವರೆಗೂ ಒಡೆಯರ ರಾಜವಂಶ ಸ್ಥಾನವಾಗಿತ್ತು ಮತ್ತು ಮೈಸೂರು ಅರಮನೆ ಒಂದು ಪ್ರಮುಖ ಆಕರ್ಷಣೆ. ಇದು ಭಾರತದ ಅತ್ಯಂತ ಭವ್ಯವಾದ ರಾಜಮನೆತನದ ನಿವಾಸಗಳಲ್ಲಿ ಒಂದಾಗಿದೆ. ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಭವ್ಯವಾಗಿ ಆಚರಣೆ ಮಾಡುತ್ತಾರೆ ಮತ್ತು ಈ ದಸರಾ ಆಚರಣೆಯು ಇಡೀ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ದೇಶ ವಿದೇಶಗಳಿಂದ ಜನರು ಬಂದು ಈ ದಸರಾ ಹಬ್ಬವನ್ನು ನೋಡುತ್ತಾರೆ ಮತ್ತು ಇಲ್ಲಿ ಆಚರಣೆ ಮಾಡುತ್ತಾರೆ. ಇನ್ನು ಮೈಸೂರಿನ ಆರ್ಥಿಕತೆ ಬಗ್ಗೆ ಹೇಳಬೇಕಾದರೆ, ಮೈಸೂರಿನಲ್ಲಿ ಕೈಗಾರಿಕೆಗಳು ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರವಾಸೋದ್ಯಮ ಮತ್ತು ರೇಷ್ಮೆ, ನೆಗ್ಗೆ, ಶ್ರೀಗಂಧದ ಕೆತ್ತನೆ ಮತ್ತು ಅರಬತ್ತಿ ತಯಾರಿಕೆ ಇವೆಲ್ಲ ಇಲ್ಲಿ ತುಂಬಾ ಬೆಳೆಯುತ್ತಾರೆ. ಮತ್ತು ಕೃಷಿಗಳಲ್ಲಿ ಮುಖ್ಯವಾಗಿ ಇಲ್ಲಿ ಭತ್ತ, ಕಬ್ಬು, ರಾಗಿ ಮತ್ತು ಅರಿಶಿನ ಸೇರಿ ತುಂಬಾ ಬೆಳೆಗಳನ್ನು ಇಲ್ಲಿ ಬೆಳೆಯುತ್ತಾರೆ. ಇಲ್ಲಿ ಕಾವೇರಿ ನದಿಯ ನೀರು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕಾವೇರಿ ನದಿ ಜೀವ ನದಿಯಾಗಿದೆ. ಇನ್ನು ನೀವು ಮೈಸೂರಿಗೆ ಹೋದರೆ ಅಲ್ಲೆಲ್ಲ ಏನು ನೋಡಬಹುದು ನಾವು? ಬನ್ನಿ ಅದರ ಬಗ್ಗೆನೂ ಸ್ವಲ್ಪ ತಿಳಿದುಕೊಳ್ಳೋಣ. ಮೈಸೂರು ಅರಮನೆ ಐಕಾನಿಕ್ ಪಾರಂಪರಿಕ ತಾಣ, ಚಾಮುಂಡಿ ಬೆಟ್ಟಗಳು ಮತ್ತು ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಬೃಂದಾವನ ಉದ್ಯಾನವನ ಮತ್ತು ಸಂಗೀತ ಕಾರಂಜಿಗಳಿಗೆ ಹೆಸರುವಾಸಿಯಾಗಿದೆ. ಮತ್ತು ರಂಗನತಿಟ್ಟು ಪಕ್ಷಿಧಾಮ, ವಲಸೆ ಹಕ್ಕಿಗಳ ಆಕರ್ಷಣೆ ಮತ್ತು ಸೋಮನಾಥಪುರ ಹೊಯ್ಸಳ ಶೈಲಿಯ ಚೆನ್ನಕೇಶವ ದೇವಸ್ಥಾನಕ್ಕೆ ಇದು ಪ್ರಸಿದ್ಧಿಯಾಗಿದೆ. ಅಂದರೆ ಇಷ್ಟೆಲ್ಲ ನೀವು ಮೈಸೂರಿಗೆ ಹೋದರೆ ಇಷ್ಟೆಲ್ಲ ಸುತ್ತಬಹುದು ಈ ಎಲ್ಲ ಜಾಗಗಳಿಗೆ ನೀವು. ಇನ್ನು ಮೈಸೂರಿನ ಶಿಕ್ಷಣ ಮತ್ತು ಅಲ್ಲಿಯ ಸಂಸ್ಥೆಗಳು. ಮೈಸೂರಿನ ವಿಶ್ವವಿದ್ಯಾಲಯವು ಇಡೀ ಜಗತ್ತಿನ ಒಂದು ಶಿಕ್ಷಣದ ಕೇಂದ್ರವಾಗಿದೆ. ಇದು ನಮ್ಮ ದೇಶದ ಅತ್ಯಂತ ಹಳೆಯದಾದ ವಿಶ್ವವಿದ್ಯಾಲಯ ಮತ್ತು ಹಲವಾರು ಇತರ ಕಾಲೇಜುಗಳು ಮತ್ತು ಸಂಶೋಧನಾ ಕೇಂದ್ರಗಳು ಮೈಸೂರಿನಲ್ಲಿಯೇ ಇವೆ. ಈಗ ಮೈಸೂರಿನ ಸ್ವಲ್ಪ ಸಂಪರ್ಕ. ಮೈಸೂರಿನಲ್ಲಿ ಇತ್ತೀಚೆಗೆ ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಂದರೆ ಇಲ್ಲಿಯ ಒಂದು ಎಕ್ಸ್ಪ್ರೆಸ್ ವೇವನ್ನು ಈಗ ಇಲ್ಲಿ ಜಸ್ಟ್ ಓಪನ್ ಮಾಡಿದ್ದಾರೆ. ಇದು ರೋಡ್ ಕನೆಕ್ಟಿವಿಟಿ ಸಖತ್ತಾಗಿದೆ ಮತ್ತು ಇಲ್ಲಿ ರೈಲು ಕನೆಕ್ಟಿವಿಟಿನೂ ಸಖತ್ತಾಗಿದೆ. ಮೈಸೂರು ಜಂಕ್ಷನ್ ಪ್ರಮುಖ ರೈಲು ನಿಲ್ದಾಣವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮೈಸೂರಿನ ವಿಮಾನ ನಿಲ್ದಾಣವು ನಗರದ ಪ್ರಾದೇಶಿಕ ಸಂಸ್ಥೆಗಳಿಗೆ ಸಂಪರ್ಕಿಸುತ್ತದೆ. ಅಂದರೆ ಇಲ್ಲಿ ರೈಲು ಮತ್ತು ರಸ್ತೆ ಮತ್ತು ವಿಮಾನ ಈ ಮೂರು ಇಲ್ಲಿಯ ಸಂಪರ್ಕ ತುಂಬಾ ಒಳ್ಳೆಯದಾಗಿದೆ. ಮೈಸೂರು ಜಿಲ್ಲೆಯ ಸಂಪ್ರದಾಯ ಮತ್ತು ಆಧುನಿಕತೆಯನ್ನು ಸಂಶೋಧಿಸುತ್ತದೆ. ಇದು ಇತಿಹಾಸ ಪ್ರೇಮಿಗಳು ಮತ್ತು ಪ್ರವಾಸಿಗರ ಮತ್ತು ಸಂಶೋಧಕರಿಗೆ ಮಹತ್ವದ ತಾಣವಾಗಿದೆ.
ಈ ಎಲ್ಲ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೈಸೂರಿನ ಬಗ್ಗೆ ತುಂಬಾ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಮೆಂಟ್ನಲ್ಲಿ ಬರೀರಿ. ಯಾಕೆಂದರೆ ನಾನು ಇದನ್ನು ತುಂಬಾ ಶಾರ್ಟ್ ಟೈಮ್ ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ಕೇವಲ ಒಂದು 5 ಅಥವಾ 6 ನಿಮಿಷದ ಇದು ವಿಡಿಯೋ ರೆಡಿ ಮಾಡಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಈ ವಿಡಿಯೋನಲ್ಲಿ ಸ್ವಲ್ಪ ಏನಾದರೂ ನಾನು ಬಿಟ್ಟಿದ್ದರೆ ಅಂಶಗಳನ್ನು ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಕನ್ನಡ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಜಿಲ್ಲೆ ಮೈಸೂರಿನ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.